ಅಲ್ಲದವರಾದ ನಮ್ಮ ಹತ್ತಿರ ನೀನು ಇದ್ದು ನಮ್ಮ ಪಾಪಗಳ ಸುಟ್ಟು ನಮ್ಮನ್ನು ಉದ್ಧಾರ ಮಾಡಿರಲಿ ಪುಣ್ಯ ಪುರುಷನೇ. ಈ ನಿನ್ನ ಅನುಗ್ರಹದಿಂದ ಹೊಸ ಸೃಷ್ಟಿಯನ್ನು ಕಂಡನು. ಎಷ್ಟು ವಿಧವಾಗಿ ತೀರಿಸಲಿ, ಯಾವ ರೀತಿ ಪುರುಷನೇ. ಮಗ ಪ್ರೇಮ ಈ ತಲುಪುಗಳನ್ನು ಹೇಗೆ ತೀರಿಸೋಣ ಅಮ್ಮ? ಈ ನನ್ನ ಯೌವನ ತುಂಬಿದ ಪ್ರಾಯದ ಕಾಯವನ್ನ ಈತನಿಗೆ ಒಪ್ಪಿಸುತ್ತೇನೆ ತಾಯಿ. ಮಗಳೇ ಅಮ್ಮ ಹಾಗ ನನ್ನನ್ನು ಇಷ್ಟಾಕ ಬಣ್ಣಿಸುತ್ತಿರುವಿರಿ. ನೀವು ನನ್ನ ಗುರುಗಳು, ನಾನು ನಿಮ್ಮ ಗುರು ಸೇವಕನು. ಗುರುವಿನ ಆಜ್ಞೆಯಂತೆ ನಿಮ್ಮ ಸೇವೆಗೆ ನಿಂತಿದ್ದೇನೆ. ಇವು ಗುರುವಿನ ಹಸ್ತಗಳು. ಮಾಡ ಅಂದದ್ದನ್ನು ಮಾಡುವವು, ಬೇಡ ಅಂದದ್ದನ್ನು ಬಿಡುವವು. ಇವು ಆತನ ಆಧೀನದ ಹಸ್ತಗಳು. ಇವುಗಳಿಂದ ಏನಾದರೂ ಮಹಿಮೆ ಕಂಡು ಬಂದರೆ ಅದು ಸದ್ಗುರುಗಳ ಮಹಿಮೆ ಹೊರತು ನನ್ನದೇನು ಅಲ್ಲ. ನೀವು ಕೊಂಡಾಡುವುದಾದರೆ ಆ ಗುರುವಿನ ಮಹಿಮೆಯನ್ನು ಕೊಂಡಾಡಿರಿ. ಇನ್ನೆಲೆ ಸೇವೆ, ಇನ್ನೆಲೆ ಉದ್ಯೋಗ. ಇನ್ನು ಮುಂದೆ ನಾವೇ ನಿನ್ನ ಸೇವಕರು. ನೀನು ನಮ್ಮ ಪಾಲಿನ ಆರಾಧ್ಯ ದೇವರು. ನಿನ್ನ ಸೇವೆಯನ್ನು ನಾವೇ ಮಾಡುತ್ತಾ ಇರ್ತೇವೆ. ಅಮ್ಮ,
ಲೋಕದಲ್ಲಿ ಯಾರೇ ಆಗಲಿ ಯಾವುದೇ ಉದ್ಯೋಗವನ್ನು ಮಾಡುತ್ತಾ ಇದ್ರು ಹೌದು ಆ ಉಪಕಾರವನ್ನ ಆ ಉದ್ಯೋಗದಿಂದಲೇ ತೀರಿಸುವರು ತಾಯಿ. ಮಗಳೇ ಬಟ್ಟೆ ಹೊಲಿಯುವವನು ಬಟ್ಟೆ ಹೊಲೆದು ಕೊಟ್ಟು, ಚಪ್ಪಲಿ ಹೊಲಿಯುವವನು ಚಪ್ಪಲಿಯನ್ನು ಹೊಲೆದು ಕೊಟ್ಟು, ಹೌದು ಹೌದು ಬಟ್ಟೆ ನೇಯುವವನು ಬಟ್ಟೆಯನ್ನು ನೇಯ್ದು ಕೊಟ್ಟು ತಮ್ಮ ಉಪಕಾರವನ್ನು ತೀರಿಸುವಂತೆ ನಾನು ಕೂಡ ಈತನ ಉಪಕಾರವನ್ನು ತೀರಿಸುತ್ತೇನೆ. ಈತನಿಗೆ ನಿನ್ನ ಉಪಕಾರವನ್ನು ತೀರಿಸುವ. ಈ ನನ್ನ ಯೌವನ ತುಂಬಿದ ಪ್ರಾಯದ ಕಾಯವನ್ನ ಈತನಿಗೆ ಒಪ್ಪಿಸುತ್ತೇನೆ ತಾಯಿ. ಈತನಿಗೆ ನಿನ್ನ ಕಾಯ ಒಪ್ಪದಿದ್ದರೆ ಮಾಡೇನು? ಅಮ್ಮ, ಈ ಪುರುಷ ಜಾತಿಯನ್ನ ನನ್ನ ಕೈವಶಪಡಿಸಿಕೊಳ್ಳುವುದು ಹೇಗೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ತಾಯಿ. ಹಾಗೆ ಮಗಳೇ ನೋಡಮ್ಮ, ಹಾ ಎನ್ನುವುದರೊಳಗೆ ಈ ಸ್ವಾಮಿಯು ಬಂದು ನನ್ನ ಹಾಸಿಗೆಯ ಮೇಲೆ ಕುಳಿತಿರಬೇಕು, ಹಾಗೆ ಮಾಡುತ್ತೇನೆ. ಹಾಗೆ ಮಾಡು ಮಗಳೇ. ತಾಯಿಗಳೇ, ನಾನು ಮಾಡತಕ್ಕಂತ ಮುಂದಿನ ಸೇವೆಯನ್ನು ಆಜ್ಞಾಪಿಸಬೇಕು. ಏನು? ನಾನು ನಿನ್ನ ಪ್ರಿಯನೇ. ಹೌದು, ಇಂದಿನಿಂದ ನೀನು ನನ್ನ ಆಳಲ್ಲ, ನನ್ನನ್ನ ನೀನು ಆಳತಕ್ಕವನು. ಅದು ಹೇಗೆ ಎಂದು ಕೇಳು. ಸುಂದರ ಪುರುಷ ನೀ ನನ್ನ ಅರಸ, ನೀನಲ್ಲೋ ನನ್ನ ಆಳು, ನನ್ನನ್ನು
ನಿಜಗುಣ, ಇನ್ನು ಮುಂದೆ ನೀನು ನನ್ನ ಆಳಲ್ಲ, ನಾನು ನಿನ್ನ ಆಳು. ನಿನ್ನ ಮೇಲೆ ನೀನು ನನ್ನ ಆಜ್ಞೆಯನ್ನು ಪಾಲಿಸಬೇಕಾಗಿಲ್ಲ, ನಾನು ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ. ತನು ಮನ ಧನ ಪ್ರಾಣದಿಂದ ನಾನು ನಿನ್ನವಳಾಗಿರುತ್ತೇನೆ. ಗಿಳಿಯು ಸಿಹಿಯಾದ ಹಣ್ಣನ್ನು ಕಚ್ಚಿ ಹೇಗೆ ಸಂತೋಷ ಪಡುತ್ತದೆಯೋ ಅದೇ ರೀತಿ ನೀನು ನನ್ನನ್ನು ಸ್ವೀಕಾರ ಮಾಡಿ ಸಂತೋಷದಿಂದ ಆನಂದ ಸಾಗರದಲ್ಲಿ ತೇಲಾಡೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ತ್ರಾಯಿ ಗುರುವರ, ನನ್ನ ಸತ್ವ ಪರೀಕ್ಷೆಗಾಗಿ ಇಂಥ ಇಂದ್ರಜಾಲದ ಬಲಿಯಲ್ಲಿ ನನ್ನನ್ನು ಬಿಟ್ಟು ಇಟ್ಟು ಹೋಗಿರುವನು. ಹೋಗಲಿವು ತನ್ನ ಮರೆಗಳನ್ನು ಕಾಗಿಗಳ ಗೂಡಿನಲ್ಲಿ ಇಟ್ಟರು. ಅದು ಕಾ ಕಾ ಎಂದು ಒದರದೆ ತನ್ನ ಪಂಚಮ ಸ್ವರವನ್ನೇ ಪ್ರಕಟ ಮಾಡುವ ಸದ್ಗುರುವೆ, ಕೋಗಿಲಿಯಾದ ನೀನು ನಿನ್ನ ಮರಿಯಾದ ನನ್ನನ್ನು ಈ ಪಾತ್ರದವರ ಪಾಪಿಷ್ಟರ ಕಾಗಿಗಳ ಗೂಡಿನಲ್ಲಿ ಇಟ್ಟರು. ಇವರ ಕಾಕದನಿಗೆ ಗಾಡಿಸದೆ ಸದ್ಗುರು ನಾಮಗರ್ಜನೆಯನ್ನು ಪಂಚಮ ಸ್ವರದಿಂದ ಕೂಗುವೆನು. ಎಲೆ ನಾರಿ, ನಿನ್ನದು ಹೊಸ ಪ್ರಾಯವೇ. ಕಾತು ಎರಗಿದ ಹಣ್ಣಿನಂತೆ ಹದಕ್ಕೆ ಬಂದಿರುವುದೇ, ಅದು ಇನ್ನೂ ಹದಕ್ಕೆ ಬಂದಿಲ್ಲ. ಅನೇಕ ಮರಳ ಜನರನ್ನು ಹದ ಹಿಡಿಯಲಿಕ್ಕೆ ಬಂದಿರುವುದು ಕೇಳು. ಏನು? ನೀನು ಆಕಾಶದಲ್ಲಿರುವ ಚಂದ್ರನೇ? ನನ್ನ ಕೈಗೆ ಸಿಗಲಾರದವನೇ? ಏ ಮರುಳ ನಿಜಗುಣ, ನಾನೊಂದು ಮಾತನ್ನು ಹೇಳುವೆನು, ಕೇಳು. ಹರಿಯಾದ
ನೀನು ಆಕಾಶದಲ್ಲಿರುವ ಚಂದ್ರನೇ, ನನ್ನ ಕೈಗೆ ಸಿಗಲಾರದವನೇ. ಎಲೆ ನಾರಿ, ನಿಮ್ಮ ಪಾಪಗಳು ಎಲೆ ನಾರಿ, ನಿಮ್ಮ ಕುಲವು ಕಾತವರಿಗಿದ ಹಣ್ಣಿನಂತೆ ಹದಕ್ಕೆ ಬಂದಿರುವುದೇ, ಅದು ಇನ್ನೂ ಹದಕ್ಕೆ ಬಂದಿಲ್ಲ. ಅನೇಕ ಮರಳು ಜನರನ್ನು ಹದ ಹಿಡಿಯಲಿಕ್ಕೆ ಬಂದಿದೆ. ಕಾಗಿಗೆ ಉಪಕಾರ ಮಾಡಿದರೆ ಅದು ತನಗೆ ಉಪಕಾರ ಮಾಡಿದವನ ಮನೆ ತುಂಬ ಮಲಿನ ಮಾಡುವ ಪ್ರತಿ ಉಪಕಾರದಂತೆ. ಉಪಕಾರ ಮಾಡಿದವನ ಮನೆ ಮಲಿನ ಮಾಡುವುದಕ್ಕೆ ಹವಣಿಸುತ್ತಿರುವ ನಿಮ್ಮ ಉಪಕಾರವು ಹುಟ್ಟಿತು. ಹಾವಿಗೆ ಹಾಲನ್ನು ಯಥೇಚ್ಛವಾಗಿ ಕುಡಿಸಿದರು, ಹಾಲಿನ ಪಾತ್ರೆಯಲ್ಲಿ ಇಟ್ಟರು, ಒಳಗೆ ಹಾಲು ಹೊಲಗೆ ಹಾಲು ಆಗುವಂತೆ ಮಾಡಿದರು. ಹಾಲವೇ ಹಾಲು ಆಗುವಂತೆ ಅಂದರೆ ಅದರ ವಿಷಗುಣವು ಹೋಗದಂತೆ. ಎಂಥ ಮಾತ್ಮರು ಮೇಘವು ಅಂತರಂಗದಲ್ಲಿ ಇದ್ದರು, ಪ್ರತ್ಯಕ್ಷ ಕಂಡರು. ನಿಮ್ಮ ವಿಷಗುಣವು ಹೆಚ್ಚಾಗುವುದೋ ಕಂಡು ನಾನು ವಿಷಯಗೊಂಡೆನು. ನನ್ನನ್ನು ವಶಪಡಿಸಿಕೊಳ್ಳಬೇಕೆಂಬ ದುರ್ಲಾಪೇಕ್ಷೆಯಿಂದ ಓಣಿಯಲ್ಲಿ ಆಡುವ ಹುಡುಗರು ಆಕಾಶದಲ್ಲಿ ಇರುವ ಚಂದ್ರನಿಗೆ ಅಂಗೈಯಲ್ಲಿ ಬಾ ಮುಂಗೈಯಲ್ಲಿ ಬಾ ಎಂದು ಕರೆದಂತೆ ಸರಿ. ಏನೋ ನಿಜಗುಣ, ನೀನು ನನ್ನ ಪಾಲಿಗೆ ಆಕಾಶದಲ್ಲಿರುವ ಚಂದ್ರನೇನು, ನನ್ನ ಕೈಗೆ ಸಿಗಲಾರದವನೇನು? ಏ ಮೂರ್ಖ ನಿಜಗುಣ, ಇಡೀ ದೇಶದಲ್ಲಿರುವ ಮರಳುತನ ಎಲ್ಲ ನಿನ್ನಲ್ಲಿಯೇ ಜಮಾ ಆಗಿದೆ ಅಂತ ನನಗೆ ಈಗ ಗೊತ್ತಾಯಿತು. ನಾರಿಮಣಿ, ನೀನು ನನ್ನಲ್ಲಿ ಕಂಡ ಮರಳುತನವೇನು? ನೋಡು ನೋಡು ನಿಜಗುಣ, ಆ ಪೂರ್ಣ ಚಂದ್ರನಂತೆ ಫಳಫಳನೆ ಹೊಳೆಯುವಂಥ ಈ ಪುಣ್ಯದ ರಾಶಿಯನ್ನೊಮ್ಮೆ ಕಣ್ತುಂಬಾ ನೋಡು. ಏನು, ನಿಮ್ಮ ದೇಹವು ಪುಣ್ಯದ ರಾಶಿಯೇ? ಹೌದು, ನನ್ನ ದೇಹ ಪುಣ್ಯದ ರಾಶಿ. ಈ ಪುಣ್ಯದ ರಾಶಿಯನ್ನ ನೀನು ಸ್ವೀಕಾರ ಮಾಡಿ ನೀನು ಕೂಡ ಪುಣ್ಯಾತ್ಮನಾಗೆಂದು ಹೇಳಿದರೆ ಮನೆ ಮನೆಯನ್ನ ತಿರುಗುವ ಮಂಗನಂತೆ 4 ಬೆರಳಿನ ಲಂಗೋಟಿಯನ್ನ ತೊಟ್ಟು ಮಂಗನಂತೆ ಮರುಳನಾಗಿರುವೆಯಲ್ಲೋ ನಿಜಗುಣ. ಮಹಿಮಾ ಪುರುಷನೇ, ಚಿನ್ನದ ಗೊಂಬೆಯಂತೆ ಹೊಳೆಯುವ ಈ ನನ್ನ ಚೆನ್ನಿಂಗ ಕೋಶನು ತಾನು ಹೊಂದಬೇಕೆಂದು ನಾನು ಹೊಂದಬೇಕೆಂದು ಬರುವವರ ಸಂಖ್ಯೆವು ಬಾಯಿಂದ ಹೇಳಿಕೆ ಆಗಿರುವುದು. ಲಕ್ಷ ಗಟ್ಟಲೆ ಹಣವನ್ನು ಕೊಡ್ತೀವಿ ಅಂದರು, ಲಕ್ಷಾಧೀಶರಾದರು. ಕೋಟಿ ಗಟ್ಟಲೆ ಹಣವನ್ನು ಕೊಡ್ತೀವಿ ಅಂದರು, ಕೋಟ್ಯಾಧೀಶರಾದರು. ಯಾವ ಸಮ್ಮತಿ ಸಿಗದೆ ಮೋರೆ ಉಣಿಸ್ಕೊಂಡು ಹೋಗೋರು ರಾಜ ಶ್ರೀಮಂತರು ಕೋಟಿ ಆದರು. ಆ ಎಲ್ಲ ಭಾಗ್ಯಕ್ಕಿಂತ ನೀನು ಕಣ್ಣು ಕೊಟ್ಟಿಗೆ ದೊಡ್ಡವಾಗಿ ಆಗಿ ನನ್ನ ಹೊಟ್ಟೆಯನ್ನು ನನಗೆ ಒಪ್ಪಿಸಿ ನನ್ನ ತಲೆ ಮೇಲೆ ಭಾರವಾಗಿರುವ ಉಪಕಾರದ ಹೊಳೆಯನ್ನು ಈಸಿಕೊಳ್ಳಲಿಕ್ಕೆ ಅಷ್ಟಾಂಗಲ ಹಚ್ಚಿದ್ರು. ಈ ದಿವ್ಯ ಹೆಣ್ಣಲ್ಲದೆ ನಾನು ಗಳಿಸಿದ 10,000 ಹಣವನ್ನು ಈ ಡಾಮತ್ರ ಮನೆಯನ್ನು ನಿನ್ನ ಆಯ್ಕೆ ಮಾಡುತ್ತೇನೆ. ನಿಜಗುಣ ಒಳ್ಳೆ ಬೇಡ, ಹುತ್ತರಂತೆ ಮಾಡಿಬೇಡ, ಒಪ್ಪಿಕೋ. ಏನು, ಈ ಹೆಣ್ಣಿಗೂ ಈ ನಿನ್ನ 10,000 ಹೆಣ್ಣಿಗೂ ನಾನು ಯಜಮಾನ ಆಗಬೇಕು. ಆಗಬೇಕು. ನೋಡಿ, ನಿನ್ನ ಹೆಣ್ಣನ್ನು 10,000 ಹೆಣ್ಣನ್ನು ಒಯ್ದು ಹೊಳೆಯನ್ನು ಕಾಣಿಸು. ನಿಜಗುಣ ಯಾಕೆ ಕಾಣಿಸಬೇಕು? ಬೇಕಾಗಿಲ್ಲ, ಹೇಳು. ಹಾಗಾದ್ರೆ ಹೇಳು.